ಕಂದಾಚಾರಗಳನ್ನು ಧಿಕ್ಕರಿಸಿ ಬಸವಣ್ಣನವರು ಅವರು ಕೂಡಲ ಸಂಗಮದಲ್ಲಿ ಸುಮಾರು 12 ವರ್ಷಗಳ ಸಾಧನೆ ಮಾಡಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದರು. ಮತ್ತು ಅವರು ವಚನ ಸಾಹಿತ್ಯವನ್ನು ಬಸವಣ್ಣನವರು ಬರೋಕ್ಕಿಂತ ಮುಂಚೆ ವಚನ ಸಾಹಿತ್ಯ ಅಂತಕ್ಕಂಥದ್ದಿರಲಿಲ್ಲ. ಅದು ಅನುಭವ ಮಂಟಪದ ಮುಖಾಂತರವಾಗಿ ಬಸವಾದಿ ಶರಣರೇ ಅನುಭವ ಮಂಟಪದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಅಂತಹ ವಚನ ಸಾಹಿತ್ಯದಲ್ಲಿ ಇವತ್ತು ವೈಚಾರಿಕ ಮತ್ತು ದೇವರು ಅಂದರೆ ಏನು ಅಂತ ಎಲ್ಲರಿಗೂ ಕೂಡ ಬಸವಾದಿ ಶರಣರು ಬರೆದಿದ್ದಾರೆ. ವೇದಕ್ಕೆ ವರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಭಿನ್ನಬಾರನಿಟ್ಟುವೆ, ಆಗಮದ ಮೂಗ ಕೊಯ್ಯುವೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದನ್ನ ಬಸವಣ್ಣವರು ಬರೆದಿದ್ದಾರೆ. ಅಂದರೆ ಬಸವಾದಿ ಶರಣರ ವಚನ ಸಾಹಿತ್ಯ ವೇದದಿಂದಾಗಲಿ, ಶಾಸ್ತ್ರದಿಂದಾಗಲಿ, ಆಗಮಗಳಿಂದಾಗಲಿ, ಪುರಾಣಗಳಿಂದಾಗಲಿ ಬಂದಂತಹ ವಚನ ಸಾಹಿತ್ಯವಲ್ಲ. ವಚನ ಸಾಹಿತ್ಯ ಬಸವಾದಿ ಶರಣರು ತಮ್ಮ ಅನುಭವದ ನೆಲೆಗಟ್ಟಿನ ಮೇಲೆ ಬರೆದಿರ್ತಕ್ಕಂತಹ ವಚನ ಸಾಹಿತ್ಯ ಅಂತಕ್ಕಂಥ ಎಲ್ಲರೂ ಕೂಡ ಅರ್ಥ ಮಾಡ್ತಾರೆ. ಮತ್ತು ಬಸವಾದಿ ಶರಣರು ಏನಾದರೂ ಕೂಡ ವಚನ ಸಾಹಿತ್ಯವನ್ನು ಸಂಸ್ಕೃತದಲ್ಲಿ ಬರೆದಿಲ್ಲ, ಆಗಮದಲ್ಲಿ ಬರೆದಿಲ್ಲ. ಈ ನೆಲಮೂಲದ ಭಾಷೆ ಆಗಿರ್ತಕ್ಕಂತಹ ಕನ್ನಡ ಭಾಷೆಯಲ್ಲೇ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ವಚನ ಸಾಹಿತ್ಯ.